ನಾನು ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವತ್ತೂ ಪಾದಾರ್ಪಣೆ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ನಿಟ್ಟುಸಿರು ಬಿಡಿಸಿದ್ದೇನೆ. ನಾನು ಪ್ರಾರಂಭಿಕವಾಗಿ 2018 ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ 1 ವರ್ಷ 4 ತಿಂಗಳು ಸಮ್ಮಿಶ್ರ ಸರ್ಕಾರ ಇತ್ತು. 1 ವರ್ಷ 4 ತಿಂಗಳು ಒಳ್ಳೆ ಕೆಲಸ ಮಾಡಿ ಭಾಳ ಖುಷಿಯಾಗಿ ಜನರಿಗೆ ಎಲ್ರಿಗೂ ಕಾರ್ಯಕರ್ತರಿಗೆ ಎಲ್ರಿಗೂ ತೃಪ್ತಿಯಾಗಿತ್ತು. ಒಳ್ಳೆ ಕೆಲಸ ಮಾಡಿ 2013 ಚುನಾವಣೆಯಲ್ಲಿ ನಾನು ಸೋತಾಗಲೂ ಅಭಿವೃದ್ಧಿಗೆ ಯಾವುದೇ ಅಡ್ಡಗಾಲ ಹಾಕಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿಗೆ ಸಹಕಾರ ಕೊಟ್ಟು ಎಲ್ಲ ಕ್ಷೇತ್ರದ ಜನರಿಗೆ ಎಲ್ಲ ಗೊತ್ತಿದೆ. 2018 ಚುನಾವಣೆಯಲ್ಲಿ 1 ವರ್ಷ 4 ತಿಂಗಳಿಗೆ ನಮ್ಮ ಸರ್ಕಾರ ಅವರ ದುಷ್ಕೃತ್ಯಕ್ಕೆ ಅಂದರೆ ಶಾಸಕರ ಖರೀದಿ ಮಾಡಿ ಸರ್ಕಾರ ಪತನ ಮಾಡಿದಲ್ಲ, ಅದಾದಮೇಲೆ ಶುರುವಾಯಿತು ನನ್ನ ಮೇಲೆ ಆ ಕ್ಷೇತ್ರಕ್ಕೆ ಅಭಿವೃದ್ಧಿ ಅಡ್ಡಗಾಲು, ಅಪಪ್ರಚಾರಗಳು, ಸುಳ್ಳು ಕೇಸ್ಗಳು, ಭಾರತದೇಶದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ದಾಳಿಗಳು ನಿರಂತರವಾಗಿ ಮಾಡ್ಕೊಂಡು ಬಂದರು. ಅದೆಲ್ಲ ಭಾಳ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನಮ್ಮ ಕ್ಷೇತ್ರದ ಜನರ ಒಂದು ಸಹಕಾರ, ಆಶೀರ್ವಾದ, ನಮ್ಮ ಕ್ಷೇತ್ರದ ದೇವರ ಆಶೀರ್ವಾದದಿಂದ ಅದನ್ನೆಲ್ಲ ಭಾಳ ಸಂತೋಷವಾಗಿ ಎದುರಿಸ್ಕೊಂಡು ಬಂದೆ. 2023 ಚುನಾವಣೆಯಲ್ಲಿ ಮತ ಎಣಿಕೆ ಎಲ್ಲ ಪಕ್ಷಗಳ ಚುನಾವಣಾ ಏಜೆಂಟರ ಸಮಕ್ಷಮದಲ್ಲಿ ಅತ್ಯಂತ ಪಾರದರ್ಶಕವಾಗಿ ನಡೆದಿದೆ. ನಾನು ಕೂಡ ಮತ ಎಣಿಕೆ ಹೋಗಿರಲಿಲ್ಲ. ನನ್ನ ಪರವಾಗಿ ಸುಧೀರ್ ಕುಮಾರ್ ಮುರೋಳಿ ಹೋಗಿದ್ದೆ, ಎಲೆಕ್ಷನ್ ಕೌಂಟಿಂಗ್ ಏಜೆಂಟ್ ಆಗಿ. ಸೊ ಬಿಜೆಪಿ, ದಳ, ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಆ ಒಂದು ಕೌಂಟಲ್ಲಿ ಭಾಗವಹಿಸಿದ್ರು. ಪ್ರತಿಯೊಂದು ಮತವನ್ನು ತೋರಿಸಿ ಅವರೆಲ್ಲರ ಒಪ್ಪಿಗೆ ಮೇರೆಗೆ